ಒಟ್ನಲ್ಲಿ ಇವತ್ತು ಧ್ರುವ ಸರ್ಜಾ ಅವರ ಅಭಿಮಾನಿಗಳಂತೂ ತುಂಬಾನೇ ಖುಷಿಯಾಗಿರ್ತಾರೆ. ಏನಕ್ಕೆ ಅಂದ್ರೆ ಧ್ರುವ ಸರ್ಜಾ ಅವರ ಮುಂದಿನ ಸಿನಿಮಾ ಅಂದ್ರೆ ಧ್ರುವ ಸರ್ಜಾ ಅವರ 7ನೇ ಸಿನಿಮಾ ಟೈಟಲ್ನ ಜೊತೆಗೆ ಇವತ್ತು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡ್ಕೊಂಡ್ ಬರೋಣ. ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಕೆಡಿ ಸಿನಿ ಟಾಕ್ಗೆ ಸ್ವಾಗತ. ಅಂಡ್ ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿರ್ತಾರ ಅಂತ ಭಾವಿಸ್ತಾ ವಿಡಿಯೋನ ಮುಂದುವರಿಸ್ತೀನಿ. ಡೈರೆಕ್ಟ್ ಆಗಿ ವಿಷಯಕ್ಕೆ ಹೋಗ್ಬಿಡೋಣ. ಸೊ ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿ ಕೂಡ ಹಾಕಿದೆ ಧ್ರುವ ಸರ್ಜಾ ಅವರ ಲೈನ್ ಅಪ್ ಹೀಗಿದೆ ಅಂತ. ಸೊ ಆ ವಿಡಿಯೋನ ಅಂದ್ರೆ ಈ ವಿಡಿಯೋ ಚಾನಲ್ ಅಲ್ಲಿ ಸಿಗುತ್ತೆ, ಒಮ್ಮೆ ನೋಡ್ಕೊಂಡ್ ಬನ್ನಿ. ಅಂಡ್ ಇವಾಗ ವಿಷಯಕ್ಕೆ ಬರೋದಾದ್ರೆ ಧ್ರುವ ಸರ್ಜಾ ಅವರ 7th ಸಿನಿಮಾ ದ ಟೈಟಲ್ ಬಂದ್ಬಿಟ್ಟು ಕ್ರಿಮಿನಲ್ ಅನ್ನೋ ಟೈಟಲ್ ನ ಇಟ್ಟಿದ್ದಾರೆ. ಸೊ ಇದು ಕೂಡ ಪ್ಯಾನ್ ಇಂಡಿಯಾ ಸಿನಿಮಾವಾಗಿರುತ್ತೆ. ಅಂಡ್ ರೀಸೆಂಟ್ ಆಗಿ ಬಂದಂತ ಕೆರೆಬೇಟೆ ಸಿನಿಮಾದ ಡೈರೆಕ್ಟರ್ ಆದಂತ ರಾಜ್ಗುರು ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಗೋಲ್ಡ್ ಮೈನ್ಸ್ ಪ್ರೊಡಕ್ಷನ್ ಹೌಸ್ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಈ ಪ್ರೊಡಕ್ಷನ್ ಹೌಸ್ ಬಂದ್ಬಿಟ್ಟು ಬೇಸ್ಡ್ ಆನ್ ಮುಂಬೈನ ಒಂದು ಪ್ರೊಡಕ್ಷನ್ ಹೌಸ್ ಆಗಿರುತ್ತೆ. ಅಂಡ್ ಈ ಸಿನಿಮಾದಲ್ಲಿ ನಮ್ಮ ರಚಿತಾ ರಾಮ್ ಅವರು ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆನೂ ರೀಸೆಂಟ್ ಆಗಿ ವಿಡಿಯೋ ಮಾಡಿ ಹಾಕಿದೀನಿ, ಚಾನಲ್ ಅಲ್ಲಿ ಸಿಗುತ್ತೆ, ಖಂಡಿತವಾಗ್ಲೂ ಸಿಗುತ್ತೆ, ಒಮ್ಮೆ ನೋಡ್ಕೊಂಡ್ ಬನ್ನಿ ಅದು ಕೂಡ. ಅಂಡ್ ಈ ಸ್ಟೋರಿ ಬಂದ್ಬಿಟ್ಟು ಒಂದು ರೂರಲ್ ಏರಿಯಾ ರಿಯಲ್ ಇನ್ಸಿಡೆಂಟ್ಸ್ ಲವ್ ಸ್ಟೋರಿ. ಸೊ ಲವ್ ಸ್ಟೋರಿ ಓರಿಯೆಂಟೆಡ್ ಸಿನಿಮಾ ನಮ್ಮ ಧ್ರುವ ಸರ್ಜಾ ಅವರು ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಮಚ್ಚಿದೆ. ಸೊ ಪೋಸ್ಟರ್ ನೀವು ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ. ಸೊ ಮಚ್ಚು ಒಟ್ಟಿನಲ್ಲಿ ಒಂದು ಸೈಲೆಂಟ್ ಪಾತ್ರದಲ್ಲಿ ನಮ್ಮ ಧ್ರುವ ಸರ್ಜಾ ಅವರು ಕಾಣಿಸ್ಕೊಳ್ಳಿ ಅಂತ ಬೇಡ್ಕೊಳ್ತೀನಿ. ಸೊ ನಿಮ್ಗೆ ಹೇಗ ಅನಿಸ್ತು ಈ ನ್ಯೂಸ್ ಕೇಳಿ? ಅಂದ್ರೆ ಆದಷ್ಟು ಬೇಗ ಅಂದ್ರೆ ಮುಂದಿನ ವರ್ಷನೇ ಸಿನಿಮಾ ಥಿಯೇಟರ್ಗೆ ಬರ್ತಾ ಇದೆ. ಸೊ ಖುಷಿ ಆಯ್ತು. ಅಂಡ್ ತುಂಬಾ ಪ್ಲಾನಿಂಗ್ ಅಲ್ಲಿ ಬರ್ತಾ ಇದ್ದಾರೆ ಧ್ರುವ ಸರ್ಜಾ ಅವರು. ಇವಾಗ ಟ್ರ್ಯಾಕಿಗೆ ಬಂದಿದ್ದಾರೆ ಧ್ರುವ ಸರ್ಜಾ ಅವರು, ಖಂಡಿತವಾಗ್ಲೂ ಟ್ರ್ಯಾಕಿಗೆ ಬಂದಿದ್ದಾರೆ. ಸೊ ರಾಜ್ಗುರು ಒಬ್ಬ ಒಳ್ಳೆ ಡೈರೆಕ್ಟರ್. ಅವ್ರು ಏನ್ ಅನ್ಕೊಂಡಿದ್ದಾರೆ ಅದನ್ನ ಆರಾಮಾಗಿ ಸ್ಕ್ರೀನ್ ಮೇಲೆ ತಗೊಂಡ್ಬರುವಂತ ಒಬ್ಬ ಡೈರೆಕ್ಟರ್. ತುಂಬಾ ಖುಷಿ ಆಯ್ತು ರಾಜ್ಗುರು ಅವರ ಜೊತೆ ಕೊಲಾಬ್ರೇಟ್ ಆಗಿ ಧ್ರುವ ಸರ್ಜಾ ಅವರು ಸಿನಿಮಾ ಮಾಡ್ತಿರೋದು ತುಂಬಾನೇ ಖುಷಿ ಆಯ್ತು. ನಿಮ್ಗೆ ಏನ್ ಅನಿಸ್ತು ಈ ನ್ಯೂಸ್ ಕೇಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದೆ ಮುಗಿಸೋಕ್ಕೂ ಮುಂಚೆ ಇಲ್ಲಿವರೆಗೂ ಯಾರ್ಯಾರು ನೋಡಿದ್ರೆ ಖಂಡಿತವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಅವರಿಗೆ. ಅಂಡ್ ವಿಡಿಯೋ ಇಲ್ಲಿವರೆಗೂ ನೋಡಿರೋದ್ರೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಜೊತೆ ನೀವು ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.